ಇದು ನೋಡಿ ವೈಲೇಷನ್ ಆಗಿದೆ ಅಂತ ಬಿಲ್ಡಿಂಗ್ ವೈಲೇಷನ್ ಆಗಿದೆ. BBMP ಇಂಜಿನಿಯರಿಂಗ್ ಕಡಲೆಪುರಿ ತಿಂತ ಇದ್ದಾನೆ ಇಷ್ಟು ವೈಲೇಷನ್ ಮಾಡೋದಂತ. ವೈಲೇಷನ್ ಮಾಡಿ 1 2 3 4 5 6 ಮಾಡಿ ಕಟ್ಟಿದಂಥ ಈ ಪ್ರದೇಶದ BBMP ಇಂಜಿನಿಯರ್ ಕಡಲೆಪುರಿ ತಿಂತ ಇದ್ದಾರೆ. ಇದು ಬಿಲ್ಡಿಂಗ್ ವೈಲೇಷನ್ ಅಥವಾ ಕಟ್ಟಡ ಅನುಮೋದಿತ ನಕ್ಷೆ ಉಲ್ಲಂಘನೆ ಮಾಡಿ ಬೆಂಗಳೂರಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾರೆ, ಅದರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಆಲ್ಮೋಸ್ಟ್ 80% ಕಟ್ಟಡಗಳು ಕಟ್ಟಡ ನಿರ್ಮಾಣ ನಿಯಮ ಉಲ್ಲಂಘನೆ ಮಾಡೇ ಕಟ್ಟಲಾಗಿದೆ. ಇದು ಎಲ್ಲ BBMP ಅಧಿಕಾರಿಗಳು ಮೇಸ್ಟ್ರಿಗಳು ಮೂಗಿನ ನೇರಿಕೆ ನಡೀತಾ ಇದೆ. ಆದರೆ ಇದು BBMP ಅಧಿಕಾರಿಗಳಿಗೆ ಒಂದು ATM ವೈಲೇಷನ್ ಆದವರಿಗೆ ದುಡ್ಡು ವಸೂಲಿ ಮಾಡ್ಬೋದು ಅಂತ ವೈಲೇಷನ್ ಆಗೋ ತನಕ ವೇಟ್ ಮಾಡ್ತಾ ಇರ್ತಾರೆ. ವೈಲೇಷನ್ ಆಗೋದು ಇಷ್ಟು ಹಾಡಾಗಲೇ ಇಷ್ಟು ವೈಲೇಷನ್ ಆಗಿದೆ. ಅದು BBMP ಅಧಿಕಾರಿಗಳು ಯಾಕೆ ಆ್ಯಕ್ಷನ್ ತಗೊಂಡಿಲ್ಲ. ನೋಡಿ ಕಟ್ಟಡ ಸಂಪೂರ್ಣ ಕಟ್ಟಡ ನಿಯಮ ಉಲ್ಲಂಘನೆ ಮಾಡಿದ್ದಾರೆ. ಹೇಳಿ ಸರ್. ನನ್ನ ಹೆಸರು ಆಲ್ಬರ್ಟ್, ಕುಕ್ಕೋ ನಿವಾಸಿ. ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ ಬಿಲ್ಡಿಂಗ್ ವೈಲೇಷನ್, ಡಿವಿಯೇಷನ್ಸು, ಬೈಲಾ ಸೆಟ್ಬ್ಯಾಕ್ಸ್ ಯಾವುದು ಅಬ್ಸರ್ವ್ ಮಾಡೋದಕ್ಕೆ ಡೆವಲಪ್ ಮಾಡ್ತಾ ಇದ್ದಾರೆ. ಈಗ ಇರೋ ಇನ್ಫ್ರಾಸ್ಟ್ರಕ್ಚರ್ ನೋಡಿದ್ರೆ ಯಾವಾಗ ಒಂದು 20 ವರ್ಷ 30 ವರ್ಷ ಇತ್ತು ಅದೇ ಇನ್ಫ್ರಾಸ್ಟ್ರಕ್ಚರ್ ಇದೆ. ಈಗ ನೀರಿನ ವ್ಯವಸ್ಥೆ, ಸಿವೇಜ್ ವ್ಯವಸ್ಥೆ ಎಲ್ಲ ಈಗ ಕೆಟ್ಟೋಗಿದೆ. ಇವರು ಬಿಲ್ಡರ್ಸ್ ಏನು ಮಾಡ್ತಾರೆ, ಅವರ ಇಷ್ಟ ಪ್ರಕಾರ ಅವ್ರು ಬಿಲ್ಡಿಂಗ್ ವೈಲೇಷನ್ ಮಾಡಿ ಕಟ್ಕೊಂಡಿದ್ದಾರೆ. ದಿಸ್ ಇಸ್ ಕಾಸಿಂಗ್ ಲಾಟ್ ಆಫ್ ಇನ್ಕನ್ವೀನಿಯನ್ಸ್ ಟು ದ ರೆಸಿಡೆಂಟ್ಸ್ ಆಫ್ ದ ಲೊಕ್ಯಾಲಿಟಿ. We in the association, we thought we should bring it to the notice of the concerned authorities to nudge them to perform their duties as without fear or favor. That's exactly is the awareness program we started to launch today, and we also seek at this moment the cooperation of the builders not to violate, not to deviate, stick to the sanction plan and help us also to reside in this locality. ಸರ್, ಒಂದು ಸ್ಟಡಿ ಪ್ರಕಾರ ಬೆಂಗಳೂರಲ್ಲಿ ಒಂದು 80% ಬಿಲ್ಡಿಂಗ್ ಈ ಥರ ವೈಲೇಷನ್ ಇದೆ. ಇದು BBMP ಅಧಿಕಾರಿಗಳ ಮುಂದೆ ನಡೀತಾ ಇರುತ್ತೆ, ಯಾಕೆ ಅವ್ರು ಸುಮ್ಮನೆ ಇರ್ತಾರೆ? ನಾವು ಅಧಿಕಾರ ಝೋನಲ್ ಕಮಿಷನರು ಎಲ್ಲರ ಹತ್ರ ಹೋಗಿ ನಾವು ಪೆಟಿಷನ್ ಕೊಟ್ಟಿದ್ದೀವಿ. ಇದು 100% to 80% ಮಾತಾಡೋಂಗಿಲ್ಲ. ಎಷ್ಟು ಮಟ್ಟಿಗೆ ನಾವು ಕಂಟ್ರೋಲ್ ಮಾಡ್ಬೋದು ಅದು ನಮ್ಮ ಪ್ರಯತ್ನ ಮಾಡ್ತಾ ಇದ್ದೀವಿ. ಅಲ್ಲ, ಪ್ರತಿ ಸಲ ವೈಲೇಷನ್ ಆಗ್ತಾನೆ ಇರುತ್ತಲ್ಲ, ಪ್ರತಿ ಬಿಲ್ಡಿಂಗು, ಗೌರ್ಮೆಂಟ್ ಬಿಲ್ಡಿಂಗು ವೈಲೇಷನ್ ಆಗಿರುತ್ತೆ. ಮುಂದೆ ಆಗಬಾರ್ದು ಅಂದ್ಬಿಟ್ಟು ಒಂದು ಉದ್ದೇಶ ಅಷ್ಟೇ. ಈಗ ಹಿಂದಾದಂತ ಪರವಾಗಿಲ್ವಾ? ಹಿಂದಾಗಿರೋದು ಗೌರ್ಮೆಂಟ್ ಇದ್ದಾರೆ, BBMP ಇದ್ದಾರೆ, ಅವ್ರ ವ್ಯಾಪ್ತಿಗೆ ಬರ್ತದೆ. ನಮ್ಮ ಸಂಘಕ್ಕೆ ವ್ಯಾಪ್ತಿ ಯಾವುದು ಬರೋಲ್ಲ. ನಾವು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ನಿಮ್ಮ ಕೋರ್ಟಲ್ಲಿ ಏನು ಒಂದು ರಿಟ್ ಪಿಟಿಷನ್ ಏನಾದ್ರು ಹಾಕ್ತೀರಾ? ನಾವು ಇದುವರೆಗೆ ಇದು 8 ತಿಂಗಳಾಗಿದೆ. ನಾವು ಹೊಸಬ್ರು ಇಲ್ಲಿ ಈ ಕೋರ್ಟ್ ವಿಚಾರ ಇನ್ನೂ ನಾವು ಥಿಂಕ್ ಮಾಡಿಲ್ಲ. ಮುಂದಕ್ಕೆ ನಾವು ಮಾಡ್ಬೋದು. ಈಗೇನು BBMP ಏನು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ನೀವೀಗ? ಈ ಥರ ವೈಲೇಷನ್ ಮಾಡಿದ್ರೆ ಅಧಿಕಾರಿಗಳು ತಕ್ಷಣ ಬಂದು ಸ್ಟಾಪ್ ಮಾಡಬೇಕು. ಆ ಪರ್ಮಿಷನ್ ಏನಿದೆ ಅಷ್ಟೇ ಕಟ್ಟಬೇಕು, ವೈಲೇಷನ್ ಮಾಡಬಾರ್ದು ಅನ್ನೋದು ನಮ್ಮ ಉದ್ದೇಶ. ಅಧಿಕಾರಿಗಳಿಗೆ ಒಂಥರ ATM ಥರ ಇದೆಯಲ್ಲ ವೈಲೇಷನ್, ತುಂಬ ದುಡ್ಡು ಮಾಡಲಿಕ್ಕೆ ಹೆಲ್ಪ್ ಅಲ್ವಾ ಅವ್ರಿಗೆ? ಈ ಬಗ್ಗೆ ನಾವು ಮಾತಾಡೋಂಗಿಲ್ಲ. ಅವ್ರು ಏನು ಮಾಡ್ತಾರೆ ಅಂದ್ಬಿಟ್ಟು ನಾವು ಅಧಿಕಾರಿಗಳಿಗೆ ಹೇಳ್ತೀವಿ. ಒಂದು ಹಂತವಾಗಿ ಝೋನಲ್ ಕಮಿಷನರ್ಗೆ ನಾವು ಹೋಗಿದ್ದೀವಿ. ಈಗ ಆ ಝೋನಲ್ ಕಮಿಷನರು ಕ್ರಮ ತೆಗೆದುಬಿಟ್ಟು ಹೇಳಿದ್ದಾರೆ. ಅಧಿಕಾರಿಗಳು ಇಂಡೈರೆಕ್ಟ್ ಸಪೋರ್ಟ್ ಇದೆ ಅಂತ ಅನ್ಸಲ್ವಾ ನಿಮ್ಗೆ? ಇಷ್ಟೆಲ್ಲ ಓಪನ್ ಆಗಿ ಕಟ್ತಾ ಇದ್ದಾರೆ ಅಂದರೆ ಅದು ಅನಿಸಿಕೆ, ನಾನದು ಮಾತಾಡೋಂಗಿಲ್ಲ. ಓಕೆ, ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಧನ್ಯವಾದ. ಮುಂದೆ ಸೀಟ್ ಆಗಿದೆ ಸರ್. ಈ ಬಿಲ್ಡಿಂಗ್ ಇದು ಬಂದ್ಬಿಟ್ಟು ಆ್ಯಕ್ಚುಲಿ ಸೀಟ್ ಆಗಿದೆ. ಇದು ಬಟ್ ಇದು ನೋಡಿಬಿಟ್ಟು ಬೇಸ್ಮೆಂಟು ಬಿಸ್ನೆಸ್ ನಡೀತಾ ಇದೆ. ಬೇಸ್ಮೆಂಟ್ ಬರೀ ಪಾರ್ಕಿಂಗ್. ಬಟ್ ಮೇಲ್ಗಡೆನೂ ಇದು BBMP ಸೀಸ್ ಮಾಡಿದ್ರು, ಬಟ್ ಈಗ ಸ್ಟಾರ್ಟ್ ಆಯಿತು. The BBMP officers. You are the BBMP officers. Call them. Who the approved the sanction? What they put the approved sanction? Sanction you put. Who they put? Who they blue? Who they gave the blueprint? Without deviation. Who they gave, sir?
ಫೋಟೋನೇ ಸರಿ ಇಲ್ಲ.